ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಪುಂಡಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೇವನಹಳ್ಳಿ ಟ್ರಾಫಿಕ್ ಪೊಲೀಸರಿಂದ ರಿಕ್ಕಿ ರೈಗೆ ನೋಟಿಸ್ ಅನ್ನು ನೀಡಲಾಗಿದೆ. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಪುಂಡಾಟ ಏನು ಮೆರೆಯಲಾಗಿತ್ತು ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೇವನಹಳ್ಳಿ ಟ್ರಾಫಿಕ್ ಪೊಲೀಸರಿಂದ ರಿಕ್ಕಿ ರೈಗೆ ನೋಟಿಸ್ ನೀಡಲಾಗಿದೆ. 3 ದಿನಗಳ ಒಳಗೆ ಸ್ಪಷ್ಟನೆ ನೀಡಬೇಕು ಅಂತ ನೋಟಿಸ್ ನೀಡಲಾಗಿದೆ. ಕಾರಿನ ದಾಖಲೆ ಸಮೇತವಾಗಿ ಠಾಣೆಗೆ ಬರುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಕಾರ್ ಡ್ರೈವ್ ಮಾಡಿದ್ದು ರಿಕ್ಕಿನಾ ಅಥವಾ ಬೇರೆಯವರ ಡ್ರೈವರ್ ಏನಾದರೂ ಮಾಡಿದ್ರ ಅಥವಾ ಅವರೇ ಡ್ರೈವ್ ಮಾಡಿದ್ರ? ರಿಕ್ಕಿ ರೈ ವಿಚಾರಣೆ ಬಳಿಕವಾಗಿ ಹೊರ ಬೀಳುತ್ತೆ ನೋಡಿ ಅಸಲಿ ಸತ್ಯ. ಅದಕ್ಕೋಸ್ಕರವೇ ನೋಟಿಸ್ ಕೊಟ್ಟಿರೋದು. ನೀವೇ ಡ್ರೈವ್ ಮಾಡ್ತಿದ್ರಾ ಅಥವಾ ನಿಮ್ಮ ಡ್ರೈವರ್ ಇದ್ರಾ ಇಲ್ವಾ ಅಂತ ಹೇಳಿ ಈ ಸಂಬಂಧವಾಗಿ ವಿಚಾರಣೆ ಮಾಡಲಿಕ್ಕೋಸ್ಕರ ನೋಟಿಸನ್ನು ನೀಡುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಸುಚಿತ್ರಾ, ರಿಕ್ಕಿ ರೈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಹೆಚ್ಚಿನ ಮಾಹಿತಿ? ಕುಸುಮ, ಏನು ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮತ್ತೆ ಪುಂಡಾಟವನ್ನ ಮೆರೆದಿರುವಂತದ್ದು. ಏರ್ಪೋರ್ಟ್ ರಸ್ತೆಯಲ್ಲಿ ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರ್ನಿಂದ ಸೈಲೆನ್ಸರ್ ನಲ್ಲಿ ಬೆಂಕಿ ಬರುವಂತೆ ಒಂದಷ್ಟು ರೀತಿಯಲ್ಲಿ ರಸ್ತೆಯಲ್ಲಿ ಉಚ್ಚಾಟವನ್ನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಮಾರ್ಚ್ 21ನೇ ತಾರೀಕು ಏನು ಅವರ ಒಂದು ಕಾರಿನಲ್ಲೇ ಏನು ಕಬ್ಬನ್ ಪಾರ್ಕ್ ರಸ್ತೆ ಹಾಗೆ ಅನಿಲ್ ಕುಂಬ್ಳೆ ರಸ್ತೆಯಲ್ಲಿ ಇದೇ ರೀತಿಯಾಗಿ ಡ್ರಿಫ್ಟಿಂಗ್ ಅನ್ನ ಮಾಡುವುದರ ಮೂಲಕ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಕಾರನ್ನ ಡ್ರೈವ್ ಮಾಡಿಲ್ಲ, ನನ್ನ ಡ್ರೈವರ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ರೀತಿಯಲ್ಲಿ ಅವರು ಫೈನ್ ಅನ್ನ ಕೂಡ ಕಟ್ಟಿದ್ರು. ಅದೇ ರೀತಿಯಾಗಿ ಮತ್ತೆ ತಪ್ಪನ್ನ ಮಾಡಿರುವಂತದ್ದು. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವನಹಳ್ಳಿ ಸಂಚಾರ ಪೊಲೀಸರು ಅವ್ರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 3 ದಿನದ ಒಳಗಾಗಿ ಈ ಒಂದು ನೋಟಿಸ್ಗೆ ಉತ್ತರವನ್ನ ನೀಡಬೇಕು. ಹಾಗೆ ನಿಜವಾಗ್ಲೂ ಕೂಡ ಆ ಕಾರ್ನಲ್ಲಿ ರಿಕ್ಕಿ ರೈ ಇದ್ರ ಅಥವಾ ಬೇರೆ ಯಾರಾದ್ರೂ ಇದ್ರ, ಸ್ನೇಹಿತರು ಇದ್ರ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ಸಿಸಿಟಿವಿ ಫುಟೇಜ್ ನಲ್ಲಿ ಕ್ಲಿಯರ್ ಆಗಿ ಅವರು ಕಾರು ಓಡಿಸಿದಂತಹ ವಿಡಿಯೋಸ್ಗಳು ಕಾಣಿಸಿದ್ರು ಕೂಡ ಅವರು ತಮ್ಮ ವಕೀಲರ ಮೂಲಕ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. ಅದಾದ ನಂತರದಲ್ಲಿ ನನ್ನ ಡ್ರೈವರೇ ಕಾರನ್ನ ಚಾಲನೆ ಮಾಡ್ತಾ ಇದ್ರು ಅಂತಾನೂ ಕೂಡ ಹೇಳಿದ್ರು. ಇದೇ ರೀತಿಯಾಗಿ ದೇವನಹಳ್ಳಿ ಸಂಚಾರಿ ಪೊಲೀಸರಿಗೂ ಕೂಡ ಇದೇ ರೀತಿಯಾಗಿ ಏನಾದ್ರೂ ನನ್ನ ಡ್ರೈವರೇ ಕಾರನ್ನ ಓಡಿಸ್ತಿದ್ದಾರಾ ಅಥವಾ ಸ್ನೇಹಿತರು ಓಡಿಸ್ತಾ ಇದ್ರು, ಹೀಗಾಗಿ ತಪ್ಪಾಗಿದೆ ಅಂತ ಹೇಳಿ ಅವರು ತಪ್ಪನ್ನ ಒಪ್ಕೊಂಡು ಫೈನ್ ಅನ್ನ ಕಟ್ತಾರಾ ಅಂತ ನೋಡ್ಬೇಕಾಗಿದೆ. ಜೊತೆಗೆ ಇದೇ ರೀತಿಯಾಗಿ ಪದೇ ಪದೇ ರಿಕ್ಕಿ ರೈ ಏನು ಒಡೆತನದ ಕಾರ್ನಿಂದ ಇದು ಮೊದಲ ಬಾರಿಗೆ ಆಗ್ತಾ ಇಲ್ಲ. ಇದೇ ತರದಾಗಿ ಒಂದು 3-4 ಬಾರಿ ಇದೇ ತರ ಘಟನೆ ಆಗಿರುವಂತದ್ದು. ಒಟ್ನಲ್ಲಿ ರಿಕ್ಕಿ ರೈಗೆ ಏನು ಸಂಚಾರಿ ಪೊಲೀಸರು ಒಂದು ಫೈನ್ ಅನ್ನ ಕಟ್ಸ್ಕೊಂಡು ಸುಮ್ಮನೆ ಆಗ್ತಾರಾ ಅಥವಾ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಕುಸುಮ.